ನಾನು ಮತ್ತೊಮ್ಮೆ ಅಶೋಕ್ ಅವ್ರನ್ನ ಪ್ರಶ್ನೆ ಮಾಡ್ತೀನಿ, ಇಂಥದ್ದು ಯಾವ್ದಾದ್ರೂ ಉಲ್ಲೇಖಗಳು ಅಂದ್ರೆ ಕೈಯಲ್ಲಿ ದಂಡ ಹಿಡಿದು ಪಥಸಂಚಲನ ಮಾಡೋದ್ರಿಂದಾಗಿ ಕೊಲೆ ಸುಲಿಗೆಗಳಂತ ಪ್ರಕರಣಗಳಾಗಿ ಹೋಗಿದೆ, ಕಾನೂನು ಬಾಹಿರ ಚಟುವಟಿಕೆಗಳಾಗಿ ಹೋಗಿದೆ, ಹೀಗಾಗಿ ದಂಡ ಸಹಿತವಾಗಿ ಪಥಸಂಚಲನ ಮಾಡಬಾರ್ದು ಅನ್ನೋದು ಕೋರ್ಟ್ನ ವಾದದ ಭಾಗವಾಗಿತ್ತ ಅಶೋಕ್ ಸರ್? ಅದೆಲ್ಲ ಡಿಸ್ಕಷನ್ ಆಗಿಲ್ಲ ಮೇಡಮ್. ಅವ್ರು ಹೇಳಿ ಇಲ್ಲ ಇಲ್ಲ ಅಂಥದ್ದೇನು ಬಂದಿಲ್ಲ, ಅದ್ಯಾವುದು ಡಿಸ್ಕಷನ್ ಆಗಿಲ್ಲ. ಸೊ ಈ ವಾದದ ಬಗ್ಗೆ ತಾವೇನ್ ಹೇಳ್ತೀರಿ ಸರ್? ಕೈಯಲ್ಲಿ ದಂಡ ಹಿಡಿದಿರೋದು ಇವತ್ತು ದಂಡ ಕೈ ಮುಂದುವರಿಸಿ ನೋಡಿ. ಸಂಘ ಎಂದು ಪ್ರಾರಂಭ ಆಯಿತು, ಸಂಚಲನದ ವ್ಯವಸ್ಥೆ ಎಂದು ರೂಪುಗೊಂಡು ದಂಡ ಅನ್ನೋದೇನಿದೆ ನಮ್ಮದು ಗಣವೇಶದ ಭಾಗ ಇದು. ಹೀಗಾಗಿ ಗಣವೇಶದಲ್ಲಿ ಯಾವಾಗ ಸಂಚಲನ ಇರ್ತದೆ ಅವಾಗ ದಂಡ ಸಹಿತ ಸಂಚಲನವನ್ನು ನಾವು ಮಾಡ್ತೀವಿ ಹೊರತು ಅದು ಯಾವುದು ಯಾವಾಗಲೂ ನಾವು ಅದನ್ನು ಆಯುಧ ಅಂತಂದು ಪರಿಗಣಿಸಿಲ್ಲ. ಕೇವಲ ನಮ್ಮ ಆತ್ಮವಿಶ್ವಾಸಕ್ಕಾಗಿ ಇಟ್ಕೊಂಡಂತಹದ್ದು ಗಣವೇಶದ ಭಾಗ. ಹೇಗೆ ಟೋಪಿ, ಬೆಲ್ಟು, ಬೂಟು, ಮೊದಲು ನಿಕ್ಕರ್ ಇತ್ತು, ಈಗ ಪ್ಯಾಂಟು, ಶರ್ಟು ಇದ್ದಾಗಲೇ ದಂಡ ಇದೆ. ಅದರಿಂದ ಯಾವುದೂ ಆಗಿಲ್ಲ. ಮತ್ತು ಇಷ್ಟೇ ಅಲ್ಲ, ಇವತ್ತು ಇದು ಅಖಿಲ ಭಾರತೀಯ ಯೋಜನೆ. ಇದು ಸಂಘ ಶತಾಬ್ದಿ ಆದ ಕಾರಣ ಎಲ್ಲ ಮಂಡಲ ಕೇಂದ್ರಗಳು ಅಂದರೆ ಗ್ರಾಮ ಪಂಚಾಯಿತಿ ಕೇಂದ್ರಗಳಲ್ಲಿ ಉತ್ಸವ ಮತ್ತು ಸಾಧ್ಯ ಆದಷ್ಟು ಕಡೆ ಸಂಚಲನ ಮಾಡಬೇಕಂತಂದು ಕಲಬುರಗಿ ಜಿಲ್ಲೆಯಲ್ಲಿ ನಾವು ಸುಮಾರು 61 ಸ್ಥಾನಗಳಲ್ಲಿ 74 ಕಡೆ ಸಂಚಲನ ಮಾಡಿದ್ದೀವಿ. ಚಿತ್ತಾಪುರ ತಾಲೂಕಿನಲ್ಲಿ 12 ಗ್ರಾಮ ಪಂಚಾಯಿತಿ ಕೇಂದ್ರಗಳಲ್ಲಿ ಸಂಚಲನ ಮಾಡಿದ್ದೀವಿ. ಸಂಚಲನ ಮಾಡಿದ್ದೀವಿ. ಓಕೆ, ಮಾಡಿದ್ದೀವಿ. ನಾನು ಬೇಕಾದ್ರೆ ಯಾವ ಊರಲ್ಲಿ ಮಾಡಿದ್ದೀವಿ ಅನ್ನೋದು ನಾನು ಇಲ್ಲಿ ಹೇಳಬಲ್ಲೆ, ಅಥವಾ ಅವರಿಗೆ ಪೊಲೀಸ್ ಇಲಾಖೆ ಕೇಳಿದ್ರೆ ಪೊಲೀಸಿಗೆ ಗೊತ್ತಾಗ್ತದೆ. ಆ ಪಥ ಸಂಚಲನಗಳು ಅನುಮತಿಯ ಮೇರೆಗಾಗಿತ್ತ ಅಥವಾ ಯಾವುದೇ ಅನುಮತಿಯನ್ನ ಪಡೆಯದೇ ಆಗಿತ್ತ ಸರ್? ಅಂದ್ರೆ ಸ್ಥಳೀಯ ಪೊಲೀಸರಿಗೆ, ಜಿಲ್ಲಾಡಳಿತಕ್ಕೋ ಅಥವಾ ತಾಲೂಕು ಮಟ್ಟದ ಆಡಳಿತಕ್ಕೋ ಗಮನಕ್ಕೆ ತಂದು ಮಾಡಿದ್ದಾಗಿತ್ತ, ತರದಲ್ಲೇ ಮಾಡಿದ್ದಾಗಿತ್ತ? ಅಲ್ಲ, ಎಲ್ಲ ಕಡೆ ಪೊಲೀಸನೇ ಸಂಚಾರ ವ್ಯವಸ್ಥೆಯನ್ನು ಮಾಡಿತ್ತು, ಸಹಕಾರ ಮಾಡಿತ್ತು, ಎಲ್ಲ ಕಡೆ ಇತ್ತು. ಅಲ್ಲಿ ಅನುಮತಿ ಅನ್ನುವಂತ ಪ್ರಶ್ನೆನೇ ಇಲ್ಲ. ಅನುಮತಿ ನಾವು ಕೇಳಿದ್ದೀವಿ. ಸಂಚಲನ ಒಂದು ಮೆರವಣಿಗೆ ಹೋಗಬೇಕಾದ್ರೆ ಏನ್ ಪೊಲೀಸ್ ಇಲಾಖೆಗೆ ಏನು ಮಾಹಿತಿ ಕೊಡ್ತಾ ಬರೋ ಪದ್ಧತಿ ಇದೆ, ಅದರ ಪ್ರಕಾರ ಕೊಟ್ಟಿದ್ದೀವಿ. ಎಲ್ಲ ಕಡೆ ಅವರು ಬಂದಿದ್ದಾರೆ. ಇನ್ನೊಮ್ಮೆ ನಮ್ಮ ವೀಕ್ಷಕರ ಗಮನಕ್ಕಾಗಿ ಅಶೋಕ್ ಸರ್, ಚಿತ್ತಾಪುರದಲ್ಲಿ ಈ ಬಾರಿಯ RSS ನ ಪಥ ಸಂಚಲನ ಎಷ್ಟು ಕಡೆ ನಡೀತು ಅನ್ನೋದನ್ನ ಇನ್ನೊಂದು ಬಾರಿಯ ನಂಬರ್ ಹೇಳ್ಬಿಡಿ. ಅನುಮತಿ ಸಿಕ್ಕಿತ್ತಾ ಕೇಳಿ. ಪೊಲೀಸರ ಇದ್ರು ಅಂತ ಹೇಳ್ತಿದ್ದಾರೆ ಸರ್. ಅನುಮತಿ ರಿಟರ್ನ್ ಪೂರ್ತಿ ಹೇಳ್ತೀರಿ ನೀವು. 12 ಗ್ರಾಮ ಪಂಚಾಯಿತಿ ಕೇಂದ್ರಗಳಲ್ಲಿ ಸಂಚಲನ ಆಗಿದೆ ಚಿತ್ತಾಪುರ ತಾಲೂಕಿನಲ್ಲಿ. ಯಾವ್ಯಾವ ಗ್ರಾಮ ಕೇಳಿ? ಯಾವ್ದಾವ್ದು ಅನ್ನೋ ಪಟ್ಟಿ ಕೇಳ್ತಿದ್ದಾರೆ ಸರ್. ಅದರಲ್ಲಿ ನೋಡಿ, ಇನ್ನೂ ಡೀಟೇಲ್ ಹೇಳ್ತೀನಿ. 2 ಗ್ರಾಮ ಪಂಚಾಯತ್ ಕೇಂದ್ರದಲ್ಲಿ 50ಕ್ಕೂ ಹೆಚ್ಚು ಸ್ವಯಂ ಸೇವಕರು ಭಾಗವಹಿಸಿದ್ರು. 2 ಗ್ರಾಮ ಪಂಚಾಯಿತಿ ಕೇಂದ್ರಗಳಲ್ಲಿ 100ಕ್ಕೂ ಹೆಚ್ಚು ಜನ ಭಾಗವಹಿಸಿದ್ರು. ಒಟ್ಟು ಇದರಲ್ಲಿ 42 ಗ್ರಾಮಗಳಿಂದ ಒಟ್ಟು ಉತ್ಸವಗಳಲ್ಲಿ ಸ್ವಯಂ ಸೇವಕರು ಭಾಗವಹಿಸಿದ್ರು. ಹೆಸರನ್ನ ಕೇಳ್ತಿದ್ದಾರೆ ಯಾವ್ಯಾವ ಗ್ರಾಮದಲ್ಲಿ ಅಂತ ಹೇಳಿ. ಒಂದು ಬ್ರೇಕ್ ಹೋಗಿ ಬರ್ಬೇಕು. ಬ್ರೇಕ್ ಇಂದ ಬಂದ್ಮೇಲೆ ನಾಗರಾಜ್ ಯಾದವ್ ಅವರು ಉತ್ತರ ಕೊಡ್ಲಿ. 12 ಗ್ರಾಮ ಪಂಚಾಯಿತಿ, ಅದರಲ್ಲೂ ಚಿತ್ತಾಪುರದಲ್ಲೇ ಪ್ರಾಬ್ಲಮ್ ಆಗದೆ ಇದ್ದಿದ್ದು, ಇದೊಂದು ಕಡೆ ಮಾತ್ರ ಪ್ರಾಬ್ಲಮ್ ಆಗುತ್ತೆ ಅಂದ್ರೆ ಇಂಟೆಲಿಜೆನ್ಸ್ ಅಲ್ಲೆಲ್ಲ ಹೇಳಿರ್ಲಿಲ್ವಾ ಸರ್? ಚಿತ್ತಾಪುರದ್ದೇ ಭಾಗ ಗ್ರಾಮಗಳು, ಅಲ್ಲೇ ಹೇಳಿರ್ಲಿಲ್ವಾ? ಇಲ್ಲಿ ಬಿಟ್ರೆ ಆಪತ್ತು ಅಂತ ಹೇಳಿ ಅಶೋಕ್ ಸರ್ ತಾವ್ ಹೇಳ್ತಿದ್ರಿ ನೋಡಿ, ಚಿತ್ತಾಪುರದಲ್ಲೇನೆ 12 ಕಡೆ ಆಗಿದೆ ಅಂತ ಹೇಳಿ. ಆದ್ರೆ ರಾಜಗೋಪಾಲ್ ಅವ್ರ ಪ್ರಕಾರ 1 ಕಡೆ ಕೂಡ ಮಾಡಿಲ್ಲ. 12 ಕಡೆ ಮಾಡಿರೋದ್ರು ಒಂದಷ್ಟು ವಿವರ ಕೊಡ್ಬೋದಾ ಕ್ವಿಕ್ ಆಗಿ ಸಾಧ್ಯ ಆದ್ರೆ? ಎಷ್ಟು ಕಡೆ ಪರ್ಮಿಷನ್ ತಗೊಂಡ್ರು ಅದನ್ನು ಕೇಳಬೇಕಲ್ಲ. ಅವ್ರು ಹೇಳಿದ್ರು ಸರ್, ಅವರು ಸಾಧ್ಯವಾದ್ರೆ ಸ್ವಲ್ಪ 12 ಸಂಖ್ಯೆ ಅಲ್ಲ, ಅದು 10. 10 ಕಡೆ ಪರ್ಮಿಷನ್ ತಗೊಂಡಿದ್ರೆ ಸರ್. 10 ಆ ಊರುಗಳ ಹೆಸರು ಹೇಳ್ತೀನಿ, ತಗೊಳ್ಳಿ. ಹೇಳಿ ಸರ್, ಹೇಳಿ. 10 ಕಡೆ ಪರ್ಮಿಷನ್ ತಗೊಂಡಿದೀವಿ. 10 ಕಡೆ ಪೊಲೀಸರು ನಮಗೆ ರಕ್ಷಣೆ ಕೊಟ್ಟಿದ್ದಾರೆ. ಸಂಚಲನದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಹೇಗ್ ಮಾಡ್ತಾರೆ ಅನುಮತಿ ತಗೊಳ್ಳಾರದೇನೆ? ಊರಿನ ಹೆಸರು ತಗೊಳ್ಳಿ. ನಾವು ನಮ್ಮ ಸಂಘಟನೆ ದೃಷ್ಟಿಯಿಂದ ಕಾಳಗಿ, ಮೇಡಮ್, ಸಂಘಟನೆ ದೃಷ್ಟಿಯಿಂದ ಕಾಳಗಿ ಭಾಗ ಇರುವಂತಹದ್ದು ಕೂಡ ಚಿತ್ತಾಪುರ ಅಂತೆ ತಗೊಳ್ತೀವಿ ನಾವು. ಅದಕ್ಕೆ ಕಾಳಗಿ, ಮಂಗಲ್ಗಿ, ಟೇಂಗಳಿ, ರಾವೂರ್, ಸಾತನೂರ್, ನಾಲ್ವಾರ್, ಅಳ್ಳೊಳ್ಳಿ, ಯಾಗಾಪುರ್, ಭೀಮನಹಳ್ಳಿ, ಶಹಾಬಾದ್
ಇಷ್ಟು ಕಡೆ ಸಂಚಲನ ಆಗಿದೆ. ಆಯ್ತು, ಪಟ್ಟಿ ಕೊಟ್ಟರು ರಾಜಗೋಪಾಲ್ ಅವ್ರ ಪ್ರಕಾರ ಎಲ್ಲೂ ನಡೆದಿಲ್ಲ ಅಂತ ಹೇಳಿ. ನಾಳೆ ದಿನ ನೀವು ಹೋಗಿ ಪ್ರಶ್ನೆ ಮಾಡಿದ್ರೆ ಅದ್ರದ್ದು ಫೋಟೋನೋ ಅಥವಾ ವಿಡಿಯೋನೋ ಏನಿರುತ್ತೆ ಅದ್ರ ಪ್ರೂಫ್ ಕೊಡ್ತಾರೆ. ಸುಳ್ಳು ಅನ್ನೋದಾದ್ರೆ ಅಲ್ಲೇ ಸಾಬೀತಾಗುತ್ತೆ ರಾಜಗೋಪಾಲ್ ಅವರೇ. ಆದ್ರೆ ಬಹಳ ಮುಖ್ಯವಾಗಿ ನಾಗರಾಜ್ ಯಾದವ್ ಸರ್ ಉತ್ತರ ಕೊಡ್ಬೇಕಾಗಿರೋದು, ಈಗ ಪ್ರಿಯಾಂಕ್ ಖರ್ಗೆ ಅವರು ಬಹುತೇಕ ಇರೋದು ಬೆಂಗಳೂರಿನಲ್ಲಿ, ಚಿತ್ತಾಪುರದಲ್ಲಿ ಇವಾಗ ಜೀವ ಬೆದರಿಕೆ ಬಂದಿರೋದು ಪ್ರಿಯಾಂಕ್ ಖರ್ಗೆ ಅವ್ರ ಮನೆ ಎಲ್ಲಿ, ಬೆಂಗಳೂರಲ್ಲಿ ಇರೋ ಮನೆ, ಅಲ್ಲಿಗೆ ಅವ್ರು ಇರ್ಬೇಕಾದ್ರೆ ಬಂದಿದ್ದು ಕರೆ. ಚಿತ್ತಾಪುರದಲ್ಲಿ ನಡೆಯುವ ಪಥಸಂಚಲನಕ್ಕೂ ಬೆಂಗಳೂರಿನಲ್ಲಿರುವ ಪ್ರಿಯಾಂಕ್ ಖರ್ಗೆ ಅವರಿಗೆ ಬಂದಿರುವ ಜೀವ ಬೆದರಿಕೆಗೂ ಹೆಂಗಪ್ಪ ಲಿಂಕ್ ಮಾಡ್ತೀರಿ? ಹಂಗೊಂದು ವೇಳೆ ಅಬ್ಜೆಕ್ಟ್ ಮಾಡಬೇಕು ಅಂತಂದಿದ್ರೆ ಸದಾಶಿವನಗರದಲ್ಲೋ ಎಲ್ಲೋ ಇರುವ ಪ್ರಿಯಾಂಕ್ ಖರ್ಗೆ ಅವರ ಮನೆ ಸುತ್ತಮುತ್ತ RSS ಏನಾದ್ರು ಪಥಸಂಚಲನ ಅಂದಿದ್ರೆ ಅಬ್ಜೆಕ್ಟ್ ಮಾಡಬೇಕಾಗಿತ್ತು. ಉತ್ತರ ಕೊಡಿ. ನಾಗರಾಜ್ ಯಾದವ್ ಅವರು ಉತ್ತರ ಕೊಡ್ಲಿ, ಅದಾದ್ಮೇಲೆ ಮಹೇಶ್ ಜಿ ನೀವು ಕೂಡ ಉತ್ತರ ಕೊಡಿರಂತೆ. ಈಗ ಚಿತ್ತಾಪುರದಲ್ಲಿ ನಡೆಯುವ ಪಥಸಂಚಲನಕ್ಕೆ ಪ್ರಿಯಾಂಕ್ ಖರ್ಗೆ ಅವರಿಗೆ ಜೀವ ಬೆದರಿಕೆ ಬಂದಿದೆ ಅನ್ನೋ ಕಾರಣಕ್ಕೆ ನಾವು ಕಾನೂನು ಸುವ್ಯವಸ್ಥೆ ಹಾಳಾಗತ್ತೆ ಹಾಗಾಗಿ ನಿರ್ಬಂಧ ಅನ್ನೋಂಗಿದ್ರೆ, ಪ್ರಿಯಾಂಕ್ ಖರ್ಗೆ ಅವರು ಈ ರಾಜ್ಯದ ಸಚಿವರಿದ್ದಾರೆ, ರಾಜ್ಯದ ಉದ್ದಗಲಕ್ಕೂ ಓಡಾಡ್ತಿರ್ತಾರೆ, ಬೆಂಗಳೂರಿನ ಸದಾಶಿವನಗರದಲ್ಲಿ ಅವ್ರ ಮನೆ ಇದೆ, ಎಲ್ಲಾ ಕಡೆ ಬ್ಯಾನ್ ಮಾಡ್ಬೇಕಪ್ಪ RSS ನ. ಹಾಗಾದ್ರೆ ಇಲ್ಲ ಚಿತ್ತಾಪುರದಲ್ಲಿ ಮಾತ್ರ ನಾವು ನಿರ್ಬಂಧ ಹೇರ್ತೀವಿ ಅಂತಂದ್ರೆ ಇದು ಯಾವ ನ್ಯಾಯ ಸರ್? ಹೇಳ್ತೀನಿ ಕೇಳಿ, ಅವರು ಚಿತ್ತಾಪುರದ ಶಾಸಕರಾಗಿದ್ದಾರೆ, ಅಲ್ಲಿಂದ ಮಂತ್ರಿಗಳಾಗಿದ್ದಾರೆ, ರಾಜ್ಯದ ಮಂತ್ರಿಗಳಾಗಿದ್ದಾರೆ. ಅವ್ರು ಹೋಗಿದ ಕಡೆ ಕೂಡ ಎಲ್ಲೆಲ್ಲಿ ಅವ್ರಿಗೆ ಅನುಮಾನ ಇದೆ ಅಲ್ಲೆಲ್ಲೂ ಕೂಡ ಏನೋ ಇಂಟೆಲಿಜೆನ್ಸ್ ಇದ್ರೆ ಅವ್ರಿಗೆ ಪ್ರೊಟೆಕ್ಷನ್ ಕೊಟ್ಟೇ ಕೊಡ್ತಾರೆ. ಈಗ ಒಂದು ತಗೊಳ್ಬೇಕಾಗ್ತದೆ. ಅಲ್ಲಿ ಮಾತ್ರ ಬ್ಯಾನ್ ಅಂತೇಳಿ ಬ್ಯಾನ್ ಬಗ್ಗೆ ಮಾತಾಡೇ ಇಲ್ಲ, RSS ಬಗ್ಗೆ ಮಾತಾಡೇ ಇಲ್ಲ. ಇಡೀ ರಾಜ್ಯದಲ್ಲಿ ಒಂದು ನಿಮಿಷ, ಪಥಸಂಚಲನ ಯಾರೇ ಮಾಡಿದ್ರು ಕೂಡ ಅದು ಇವ್ರ ಸಂಘಟನೆ ಇರಲಿ ಅವ್ರ ಸಂಘಟನೆ ಇರಲಿ ಅವ್ರ ಸಂಘಟನೆಯಲ್ಲಿ ಎಲ್ಲರಿಗೂ ಕೂಡ ಕಾನೂನು ಒಂದೇ. ರಾಜ್ಯದ ಎಲ್ಲಾ ಕಡೆ ಇದನ್ನೇನ ಪಾಲಿಸ್ತೀವಿ, ಚಿತ್ತಾಪುರಕ್ಕೆ ಸೀಮಿತವಾಗಿ ಮಾತಾಡ್ತಾ ಇಲ್ಲ. ಈಗ ಚಿತ್ತಾಪುರದ್ದು ಅವರು ಬೇಕಂತೇಳಿ ಅದರ ಸವಾಲಾಗಿ ಸ್ವೀಕಾರ ಮಾಡಿ ಸರ್ಕಾರ ಈ ತೀರಿ ಕಾನೂನು ತಂದ್ರೆ ನಾವು ಕಾನೂನನ್ನ ಮೀರಿ ಮಾಡ್ತೀವಿ ಅನ್ನೋ ರೀತಿಯಲ್ಲಿ ಅವರು ಪಥಸಂಚಲನ ಮಾಡಲಿಕ್ಕೆ ಎಲ್ಲ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲಾ ಜನಗಳನ್ನ ಒಗ್ಗೂಡಿಸತಕ್ಕಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಮಾಡಿ ಅಲ್ಲಿ ಲಾ ಅಂಡ್ ಆರ್ಡರ್ನ ಏನಾದ್ರೂ ಮಾಡಿ ದಿಕ್ ತಪ್ಪಿಸಬೇಕು ಅನ್ನೋ ಕಾರಣಕ್ಕೋಸ್ಕರ ಮಾಡ್ತಾ ಇರೋದ್ರಿಂದ ದೇರ್ ಇಸ್ ಇಂಟೆಲಿಜೆನ್ಸ್ ರಿಪೋರ್ಟ್ ಟು ದ ಪೊಲೀಸ್ ಅಂಡ್ ಲೋಕಲ್ ಪೀಪಲ್ ದೇರ್. ಹಾಗಾಗಿ ನಾವು ಹೇಳ್ತಾ ಇರ್ತಕ್ಕಂಥ ಮುಂಜಾಗ್ರತಾ ಕ್ರಮವಾಗಿ ಆ ಆರ್ಗನೈಸೇಷನ್ ಬೇರೆ ಆರ್ಗನೈಸೇಷನ್ ಏನ್ ಕೇಳ್ತಾ ಇದ್ದಾರೋ ಅವರು ಲಾಠಿ ಇಟ್ಕೊಂಡು ಬರ್ತೀವಿ, ನಾವು ಬಂದೂಕು ಇಟ್ಕೊಂಡು ಬರ್ತೀವಿ ಅಂತ ಹೇಳ್ತಾ ಇರಬೇಕಾದ್ರೆ ನಮ್ಮ ರಾಜ್ಯ ಇದಕ್ಕೆಲ್ಲ ಸರಿ ಹೊಂದ್ಕೊಳ್ಳೋಕೆ ಹೋಗಕ್ಕೆ ಸಾಧ್ಯ ಇಲ್ಲ. ಇದು ಕುವೆಂಪು ಕಂಡಂತ ನಾಡು, ಶಾಂತಿ ಸುವ್ಯವಸ್ಥೆ ಮತ್ತು ಸರ್ವ ಜನಾಂಗದ ಶಾಂತಿಯ ತೋಟ ಅಂತಕ್ಕಂಥದ್ದಕ್ಕೆ ಬೆಂಕಿ ಹಚ್ಚೋ ಕೆಲಸ ಮಾಡಬಾರ್ದು ಅಂತೇಳಿ ಯಾವುದೇ ಸಂಘಟನೆ ಹೆಸರು ನಾನು ಹೇಳ್ತಾ ಇಲ್ಲ. ಆ ಕಾರಣಕ್ಕೋಸ್ಕರ ನಾವು ಮುಂಜಾಗ್ರತಾ ಕ್ರಮವಾಗಿ ನಾವು ಪರ್ಮಿಷನ್ ಕೊಡಬೇಕಂದ್ರೆ ಇನ್ನೂ ಕೂಡ ಸಮಯ ಬೇಕು ಅಂತ ಕೇಳ್ತಾ ಇರ್ತಕ್ಕಂಥ ವಿ ಹ್ಯಾವ್ ನಾಟ್ ಇವನ್ ರಿಜೆಕ್ಟೆಡ್, ವಿ ಹ್ಯಾವ್ ನಾಟ್ ಇವನ್ ಸೆಡ್ ದ ವರ್ಡ್ ಕಾಲ್ಡ್ RSS ಬಗ್ಗೆ. ನಾವು ಕೂಡ ಹಿಂದೂಗಳು ಸ್ವಾಮಿ, ನೀವು ಒಬ್ಬರೇ RSS ಹೇಳ್ಕೊಂಡು ನಿಮ್ಗೆ ಏನೋ ತಾಕತ್ತಿದ್ರೆ RSS ನ ಬಿಟ್ಟು ರಾಜಕಾರಣ ಮಾಡಿ, ಹಿಂದುತ್ವನ ಬಿಟ್ಟು ರಾಜಕೀಯ ಮಾಡಿ, ಅದನ್ನ ಬಿಟ್ಟುಬಿಟ್ಟು ಹಿಂದೂ ಧರ್ಮ ತಗೊಂಡು ಧರ್ಮಾಧಾರಿತ ರಾಜಕಾರಣ ಮಾಡಿದ್ರೆ ನಾಚಿಕೆ ಕೇಳಿ ನಿಮ್ಗೆ. RSS ಅಂತ ಹೇಳಿ ಹಿಂದೂಗಳಿಗೆ ಅವಮಾನ ಮಾಡ್ತಾ ಇರ್ತಕ್ಕಂಥವ್ರು ನೀವು. ನಾವು ಹಿಂದೂಗಳು ಸ್ವಾಮಿ, ಎಲ್ಲರನ್ನು ಪ್ರೀತಿ ಮಾಡತಕ್ಕಂಥ ಹಿಂದೂಗಳು, ಸರ್ವೋ ಜನ ಸುಖಿನೋ ಭವನ ಅಂತ ಹೇಳ್ತಕ್ಕಂಥವ್ರು ನಾವು. ಅದಕ್ಕೋಸ್ಕರ ಕಾನೂನು ಪರಿಪಾಲನೆಗೋಸ್ಕರ ಗೌರವ ಕೊಡ್ತಾ ಇರ್ತಕ್ಕಂಥವ್ರು ನಾವು. ನೀವು ಕೂಡ ಕೋರ್ಟು ನ್ಯಾಯಾಲಯಗಳು ಹೇಳಿದಂತ ಕಾನೂನುಗಳು ಮತ್ತು ಸಂವಿಧಾನ ಹೇಳಿದ ವಿಚಾರಗಳಿಗೆ ಅನುಗುಣವಾಗಿ ಕೆಲಸ ಮಾಡಿದಾದ್ರೆ ನಾವು ಖಂಡಿತವಾಗ್ಲೂ ಒಪ್ತೇವೆ ಹೊರತು ನೀವು ಈ ತರ ಮಾಡಿಕೊಂಡು ಪೊಲರೈಸ್ ಮಾಡಿಕೊಂಡು ಆ ಕ್ಷೇತ್ರದಲ್ಲಿ ಏನಾದರೂ ಮಾಡಿ ಸಂಘಟನೆ ಮಾಡಿ ಅವ್ರನ್ನ ಸೋಲಿಸಬೇಕು, ಅವ್ರನ್ನ ಜೀವ ತೆಗಿಬೇಕು ಅಂತ ಪ್ಲಾನ್ ಮಾಡಿದ್ದೆ ಆದ್ರೆ ನಾವು ಕಣ್ಣು ಮುಚ್ಕೊಂಡು ಕುತ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಮಾತು ಹೇಳೋದಕ್ಕೆ ಇದೆಲ್ಲ ನಡೀತಾ ಇರೋ ಚಿತ್ತಾಪುರದಲ್ಲಿ. ನೀವು ಹೇಳಿದ್ರಲ್ಲೇ ಅನುಮಾನವನ್ನ ನಾನು ಮಹೇಶ್ ಅವ್ರ ಹತ್ರ ಕೂಡ ಪ್ರಶ್ನೆಯಾಗಿ ಮಾಡ್ತೀನಿ. ಸರ್, ನೀವೇ ಹೇಳಿದ್ದು ಏನು ಅಂತಂದ್ರೆ ನಾವು ಸವಾಲ್ ಹಾಕೊಂಡು ಮಾಡ್ತೀವಿ, ರಾಜ್ಯಾದ್ಯಂತ ಜನರನ್ನ ಕರ್ಕೊಂಡ್ಬಂದು ಅಲ್ಲಿ ನಾವು ಪಥಸಂಚಲನ ಮಾಡ್ತೀವಿ ಅಂತ ಹೇಳಿ ಚಾಲೆಂಜ್ ಹಾಕಿದ್ದಾರೆ. ನಾಳೆ ದಿನ ಜೀವಕ್ಕೆ ಅಪಾಯ ಆದ್ರೆ ಪ್ರಿಯಾಂಕ್ ಖರ್ಗೆ ಅವರಿಗೆ ನೀವೇ ಹೇಳಿದ ಮಾತುಗಳು. ಬಟ್ ಇದರಲ್ಲಿ ಕೋರ್ಟಿಗೆ ಕೊಟ್ಟಿರೋ ಪತ್ರದಲ್ಲಿ ಕೇವಲ ಪ್ರಿಯಾಂಕಾ ಖರ್ಗೆ ಅವರಲ್ಲ, ಕಾನೂನು ಗಲಾಟೆ ಆದ್ರೆ ಅಲ್ಲಿರ್ತಕ್ಕಂಥ ದೀನ ದಲಿತರು ಬ್ಯಾಕ್ವರ್ಡ್ ಕ್ಲಾಸ್ ಕರ್ಕೊಂಡ್ ಬಂದು ಬೀದಿಯಲ್ಲಿ ನಿಲ್ಲಿಸ್ತಾರೆ. ಇವರೆಲ್ಲ ಯಾರು ಕೂಡ ಮೇಲ್ವರ್ಗದಲ್ಲಿ ಇರ್ತಕ್ಕಂಥವ್ರು, ಯಾರು ಲೀಡರ್ಶಿಪ್ ಅವ್ರು ಯಾರು ಕೂಡ ಬರೋದಿಲ್ಲ. ಬರ್ತಕ್ಕಂಥ ಅಲ್ಲೇ ಇರ್ತಕ್ಕಂಥ ಆರ್ಥಿಕವಾಗಿ ಹಿಂದುಳಿದಿರ್ತಕ್ಕಂಥವ್ರು, ಹಿಂದುಳಿದವರು, ದಲಿತರು ಅವರ ಬಂದು ಮುಂದೆ ಯಾರು ಹಿಂದುಳಿದ್ರು, ಯಾರು ದಲಿತರು ಇರ್ತಾರೋ, ಯಾರು ಆ ರೀತಿಯ ಆರ್ಥಿಕ ಹಿಂದುಳಿದ್ರು ಅವ್ರನ್ನ ಬಲಿ
ಜಗದೀಶ್ ಅವ್ರ ವಾಯ್ಸ್ ಹೋಗ್ತಿಲ್ಲ, ಜಗದೀಶ್ ಸರ್ ವಾಯ್ಸ್ ಹೋಗ್ತಿಲ್ಲ. ನಿಮ್ ಸಮಯ ಬಂದಾಗ ಉತ್ತರ ಕೊಡಿರಂತೆ. ನಾಗರಾಜ್ ಯಾದವ್ ಅವರೇ, ನೀವೇನಂದ್ರಿ ಕಾನೂನಿಗೆ ಈಗ ನಿರ್ಬಂಧ ಅಂದ್ರೂ ಕೂಡ ಸವಾಲ್ ಹಾಕೋ ರೀತಿಯಲ್ಲಿ ಮಾಡೇ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಕಾನೂನಿಗೆ ಸವಾಲ್ ಮಾಡ್ತಕ್ಕಂಥ ವಿಚಾರಗಳನ್ನು ಒಪ್ಕೊಳ್ಳೋದಿಲ್ಲ. ಆಯ್ತು, ಅಲ್ಲಿಗೆ ಮಹೇಶ್ ಅವರೇ, ನನ್ನ ಹತ್ರ ಇವತ್ತು ಕೋರ್ಟ್ಗೆ ಸಬ್ಮಿಟ್ ಮಾಡಿದ ಅನೆಕ್ಷರ್ ಜೆ ಇದೆ. ಅದ್ರಲ್ಲಿ ಕ್ಲಿಯರ್ ಆಗಿ ಬರೆಯಲಾಗಿದೆ, ರಾಜ್ಯಾದ್ಯಂತ ನಾವು ಜನರನ್ನ ಕರಿತಿಲ್ಲಪ್ಪ, 500 ರಿಂದ 600 ಜನ, ಅದರಲ್ಲಿ ಕೇವಲ 50 ಜನ ಚಿತ್ತಾಪುರದ ಹೊರಗಿನವರು. ಈಗ ರಾಜ್ಯಾದ್ಯಂತ ಜನರು ಬನ್ನಿ ನಾವು ಸರ್. ಮಹೇಶ್ ಅವ್ರ ಸಮಯ, ನನ್ನ ಪ್ರಶ್ನೆ ಕಂಪ್ಲೀಟ್ ಆಗಿಲ್ಲ. ಯು ಹ್ಯಾವ್ ಟು ಲಿಸನ್, ಯು ಹ್ಯಾವ್ ಟು ಲಿಸನ್. ಆಡಿಯೋ ಮಹೇಶ್ ಅವ್ರದ್ದು ಮಾತ್ರ ಆನ್ ಏರ್, ಮಹೇಶ್ ಅವ್ರ ಮಾತ್ರ ಸ್ಕ್ರೀನ್, ಅವ್ರದ್ದು ಮಾತ್ರ ಆನ್ ಏರು. ಹೀಗಾಗಿ ಈಗ ರಾಜ್ಯಾದ್ಯಂತ ಜನರನ್ನ ಕರ್ಕೊಂಡ್ಬಂದು ಸವಾಲ್ ರೀತಿಯಲ್ಲಿ ಕಾನೂನು ಬಾಹಿರವಾಗಿ ಮಾಡ್ಲೇಬೇಕು ಅಂತಿದ್ರೆ ಕೋರ್ಟ್ಗೆ ಯಾಕೆ ಹೋಗ್ಬೇಕಾಗಿತ್ತು? 500 ರಿಂದ 600 ಜನ, ಅದ್ರಲ್ಲಿ 50 ಜನ ಮಾತ್ರ ಹೊರಗಿನವರು ಅಂದ ಮೇಲೆ ಇಲ್ಲಿ ದಂಗೆ ಎಪ್ಸೋದು ಅಥವಾ ರಾಜ್ಯಾದ್ಯಂತ ಜನರನ್ನ ಕರ್ಕೊಂಡ್ ಬರೋದು ಇದು ಎಲ್ಲಿದೆ ಸರ್? ಯಾಕೆ ಇದನ್ನ ಮೆನ್ಷನ್ ಮಾಡ್ಲಿಲ್ಲ RSS ನವರು? ಮಹೇಶ್ ನೀವೇ ಉತ್ತರ. RSS ಅಲ್ವಲ್ಲ, ಅದು ಅವ್ರು ಹೇಳಿ ಸರ್, ಅವ್ರು ಹೇಳಿ ಸರ್, ಅವ್ರು ಹೇಳಿ. ಒಂದು ಬಹಳ ಸ್ಪಷ್ಟವಾಗಿದ್ದೀನಿ. ನಮ್ಮ ನಾಗರಾಜ್ ಫಸ್ಟ್ ನಾ ಸ್ವಯಂ ಸೇವಕ, ಆಮೇಲೆ ಬಿಜೆಪಿ ಶಾಸಕ. ದಟ್ ಇಸ್ ವೆರಿ ಕ್ಲಿಯರ್. ಅದರಲ್ಲಿ ಸ್ಪಷ್ಟತೆ ಗೊತ್ತಿಲ್ವಲ್ಲ. ಎರಡನೇದು, ನಾಗರಾಜ್ ಯಾದವ್ ಅವರು ಇವರ್ ವೆರಿ ಸೀನಿಯರ್ ಮೋಸ್ಟ್ ಕಾಂಗ್ರೆಸ್ ಲೀಡರ್. ಐ ರೆಸ್ಪೆಕ್ಟ್ ಯು ವೆರಿ. ಒನ್ ಸೆಕೆಂಡ್ ನಾಗರಾಜ್ ಅವರು, 1 second. You are very senior leader. I respect you 100%. There is no any doubt about it. I do respect you.